ಅಂಬೇಡ್ಕರ್ ಅವರೊಂದಿಗೆ ನಮ್ಮ ತಂದೆ ಒಡನಾಟ ಹೆಚ್ಚಾಗಿತ್ತು. ಅವರಿಂದ ಮಾರ್ಗದರ್ಶನ ನಮ್ಮ ತಂದೆ ನಮಗೆಲ್ಲ ಒಳ್ಳೆಯ ಶಿಕ್ಷಣ ನೀಡಿದರು. ಹೀಗಾಗಿಯೇ ತಾನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಲು ಸಾಧ್ಯವಾಯಿತು ಎಂದು ತಮ್ಮ ಹಳೆ ನೆನಪನ್ನು ಮಾಡಿಕೊಂಡ್ರು. ಜೊತೆಗೆ ಅಂಬೇಡ್ಕರ್ ಅವರ ಯಾಕ ಬೌದ್ಧ ಧರ್ಮದ ಪ್ರಭಾವಿತರಾದರಪ್ಪ ಅಂದ್ರೆ ಸಮಾನತೆ ಇತ್ತು, ಸಮವಾಗಿ ಬದುಕುವಂಥದ್ದಿತ್ತು. ಅದನ್ನು ಕೊಟ್ಟರು ಆ ನಮ್ಮ ಭಗವಾನ್ ಬುದ್ಧ ಅಂತ ಹೇಳ್ತಾ ಇದ್ದಾರೆ. ಬೌದ್ಧ ಧರ್ಮಕ್ಕೆ ಹೋದರು ಅವರು, ಇಲ್ಲಿ ಅಸಮಾನತೆಗೆ ಸಿಡಿದಲ್ಲಿ ಹೋದರು ಅನ್ನೋಂಥ ಮಾತನ್ನು ಹೇಳ್ತಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಬಹಳ ಮನಸ್ಸಿಗೆ ನೋವು ಆಗುವ ಜೊತೆಗೆ ಶಿಕ್ಷಣ ಬೇಕಪ್ಪ ಅನ್ನುವಂಥದ್ದನ್ನು ಒತ್ತಿ ಹೇಳುವಂಥ ಅನಿವಾರ್ಯತೆ ಇವತ್ತದು. ಉಳಿದವ್ರು ಇನ್ನೂ ಮಾತಾಡಿದ್ದಾರೆ, ಆ ಮಾತು ಬೇರೆ, ನಾವು ರೋಡ್ ಮಾಡಿಸಿದ್ದೀನಿ ಆದ್ರೆ ಇದು ಏನು ಹೇಳ್ತಾ ಇರ್ತಾರೆ, ಏನು ಇವರ ಬಂದು ದುಡ್ಡು ಹಾಕಿ ಮಾಡಿಸಂಗೆ, ಆ ಮಾತು ಬೇರೆ. ಆದರೆ ಶಿಕ್ಷಣ ಮಾತ್ರ ಎಲ್ಲರಿಗೂ ಒಂದು 20% ಖರ್ಚು ಮಾಡಿದ್ರೆ ಈ ದೇಶದ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗ್ತಪ್ಪ ಅಂತಂದ್ರೆ ಈ ದೇಶ ನಿಶ್ಚಿತವಾಗಿಯೂ ವಿಶ್ವಗುರು ಆಗೇ ಆಗುತ್ತದೆ. ಇದನ್ನು ಈಡೇರಿಸ್ಬೇಕಂದ್ರೆ ಯಾರು ಮಾಡೋರು? ಇದೇ ಬಂದಿದ್ದ ಪ್ರಾಬ್ಲಮ್ಮು. ಹೋರಾಳಿಯವರ ಈ ಮಾತಾಡಿದ ಶಿಕ್ಷಣ ವ್ಯವಸ್ಥೆ ಮಾಡಿದಕ್ಕೆ ಅವರಿಗೆ ನಾವು ಈ ಮೂಲಕ ಧನ್ಯವಾದ ಹೇಳ್ತಾ, ಜೊತೆಗೆ ಅಂಬೇಡ್ಕರ್ ಅವ್ರ ಬದುಕನ್ನು ನೆನಪಿಸ್ಕೊಂಡಿದ್ದರಿಂದಾಗಿ ಒಂದು ಸ್ವಲ್ಪ ಏನೋ ನೆನಪಾಯಿತು. ಅವರ ಪುಸ್ತಕಗಳನ್ನು ಓದಿದಾಗ, ಅವರ ಬದುಕನ್ನು ನೋಡಿದಾಗ, ಅಭ್ಯಾಸ ಮಾಡಿದಾಗ, ಹೌದಲ್ಲಪ್ಪ ಯಾಕೆ ಬಿಟ್ಟು ಹೋದರು ಅವರು, ಅಸ್ಪೃಶ್ಯತೆ ಎಷ್ಟು ಕಾಡಿದಪ್ಪ ಅವ್ರಿಗೆ ಅನ್ನೋಂಥ ನೆನಪಾದಾಗ ನೋವು ಅನ್ನಿಸ್ತದೆ, ಭಾಳ ನೋವು ಅನ್ನಿಸ್ತದೆ. ಅಂದ್ರೆ ಅದು ಬೂಟಾಟಿಕೆ ಅನ್ನಿಸ್ತದೆ, ಅನುಭವಿಸಿದವ್ರಿಗೆ ಗೊತ್ತಿರ್ತದೆ ಅದು ಅಸ್ಪೃಶ್ಯತೆ ಹೆಂಗಿರ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸೀತಾರಾಮ ಸದ್ಯಕ್ಕೆ ವಂದನೆಗಳು.